ಪೊಲೀಸರಿಗೆ ಪ್ರತಾಪ್ ಕುಮಾರ್ ಕೆ.ಜಿ ಅವರು ಪಾಯ್ಸನ್ ತಗೊಂಡಿದ್ದಾರೆ. ಹೊನ್ನಾಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಕಡೆ ಹೋಗ್ತಾ ಇದ್ದಾರೆ. ಅದನ್ನು ನೋಡಬೇಕಂತ ಹೇಳಿ ಮಾಹಿತಿ ಬಂದಾಗ ನಮ್ಮ ಹೋಗಿ ಪರಿಶೀಲಿಸಿದ್ದಾರೆ. ಸೊ ಪರಿಶೀಲಿಸಿದಾಗ ಅದು ಕೋಮಾರ್ನಲ್ಲಿ ಮತ್ತು ಅರಕೆರೆ ನಡುವೆ ಒಂದು ರೋಡಲ್ಲಿ ಒಂದು ವೆಹಿಕಲ್ ಇದೆ. ಆ ವೆಹಿಕಲಲ್ಲಿ ಹೋಗಿ ಚೆಕ್ ಮಾಡಿದಾಗ ಈ ಪ್ರತಾಪ್ ಕುಮಾರ್ ಅವರು ವಿಷವನ್ನು ಕುಡಿದಿರೋದು ಕಂಡು ಬರ್ತದೆ. ಇಮಿಡಿಯೇಟಾಗಿ ಅವ್ರ ಬ್ರದರು ಕೂಡ ಬಂದಿದ್ದು ನಾವು ಅವರೆಲ್ಲ ಶಿಫ್ಟ್ ಮಾಡಿದ್ದಾರೆ ಹೊನ್ನಾಳಿ ತಾಲೂಕು ಹಾಸ್ಪಿಟಲ್ಗೆ. ಅಲ್ಲಿ ಹೋದಾಗ ಡಾಕ್ಟ್ರು ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಹೇಳಿಬಿಟ್ಟು ಫರ್ದರ್ ಶಿವಮೊಗ್ಗಗೆ ಶಿಫ್ಟ್ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಡಾಕ್ಟ್ರು ಪರಿಶೀಲನೆ ಮಾಡಿ ಅವರು ಸತ್ತಿರೋದಾಗಿ ಘೋಷಣೆ ಮಾಡಿದ್ದಾರೆ. ಅವ್ರದ್ದು ನೇಟಿವ್ ಬಸವಾಪಟ್ಟಣ ಕತ್ತಲಗೆರೆ ಹೇಳ್ತಾರೆ. ಅವರು ಆ ಕಡೆ ಶಿವಮೊಗ್ಗ ಸೈಡಿಂದ ಬರ್ತಾ ಇದ್ರು ಅಂತ ಹೇಳಿದರು ಹೊನ್ನಾಳಿ ಕಡೆ. ಫರ್ದರ್ ಈಗ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಏನು ಕಂಪ್ಲೇಂಟ್ ಕೊಡ್ತಾರೆ, ಏನೇನಾಗಿದೆ ಫರ್ದರ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಬೇಕಾಗ್ತದೆ. ಮೇಲ್ನೋಟಕ್ಕೆ ಇದು ಒಂದು ಪರ್ಸ್ನಲ್ ರೀಸನ್ಸಿಂದ ಈ ಥರ ಮಾಡ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಅವ್ರ ಸಂಬಂಧಿಕರು ಬ್ಯಾಕ್ಗ್ರೌಂಡ್ ಅಂದರೆ ಏನು ಮಾಡ್ತಾರೆ ಅವರು ವ್ಯವಸಾಯ ಮತ್ತು ಮನೇಲಿದ್ದೆ ಎಲ್ಲ ಕಡೆ ನೋಡ್ಕೊಂಡಿದ್ರು ಅಂತ ಹೇಳ್ತಾರೆ. BC ಪಾಟೀಲ್ ನಡಿ ಕ್ರಿಮೇಷನ್ ಸದ್ಯಕ್ಕೆ ಕತ್ತಲಗೆರೆ ಅಂತ ತಿಳಿದು ಬಂದಿದೆ. ಗೊತ್ತಾಗಬೇಕು ಇನ್ನೂ ಇಲ್ಲ. ಇನ್ನು ಬಾಡಿ ಮೆಕಾನ್ ಹಾಸ್ಪಿಟಲಲ್ಲಿದೆ. ಅವ್ರು ಕಂಪ್ಲೇಂಟ್ ಕೊಡಬೇಕು. ಆ ಕಂಪ್ಲೇಂಟನ್ನು ತೊಗೊಳ್ಬೇಕು. ಫರ್ದರ್ ನಾವು ತನಿಖೆ ಮಾಡಬೇಕು, ಏನಾಗಿದೆ ಅಂತ ತಿಳಿದುಕೊಳ್ಬೇಕು. ಕಾರಲ್ಲಿ ಹಂಗೆ ಆಗಿದೆ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಮಾಡಿದಾಗ ಇದೆಲ್ಲ ಆಗ್ತದೆ. ಅದಾದಮೇಲೆ ನಮ್ಮವ್ರು ಇಮಿಡಿಯೇಟಾಗಿ ಶಿವಮೊಗ್ಗ ಹಾಸ್ಪಿಟಲ್ ಕೂಡ ಹೋಗಿದ್ದಾರೆ. ಈಗೆಲ್ಲ ಕಂಪ್ಲೇಂಟ್ ತೊಗೊಂಡು ಫರ್ದರ್ ಪ್ರೊಸೀಜರ್ ಏನಿದೆ, ಇನ್ವೆಸ್ಟಿಗೇಷನ್ ಏನಿದೆ ಮಾಡ್ತಾರೆ. ಹೌದು, ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲೇ ರಿಜಿಸ್ಟರ್ ಮಾಡ್ತಾರೆ. ಸಂಬಂಧಿಕರೇ ಫೋನ್ ಮಾಡಿ ಹೇಳಿದೆ ಮೇಡಮ್. ಹುಡುಗನ ಸಂಬಂಧ ಹೌದು. ಅವ್ರ ಅಣ್ಣ ಪ್ರಭು, ಅವ್ರ ಅಣ್ಣ ಇಲ್ಲೇ ನಮ್ಮ ಕತ್ತಲಗೆರೆ ಅವರೇ ಬಂದಿದ್ದು ಅವ್ರಿಗೆ ಕೂಡ ಸ್ಟಾಫ್ಗೆ ಇಮಿಡಿಯೇಟ್ ಆಗಿ. ಅವಾಗೇನು ಮಾತಾಡಿಲ್ಲ ಮೇಡಮ್? ನೀವು ಶನಿ ಹೊನ್ನಾಳಿ ತೊಗೊಂಡು ಹೋಗುವಾಗೆಲ್ಲ ಏನು ಮಾತಾಡಿಲ್ಲ? ಸ್ವಲ್ಪ ಕ್ರಿಟಿಕಲ್. ಅದು ರೋಗರ್ ಪೆಸ್ಟಿಸೈಡ್ ಔಷಧಿ ಇದೆಯಲ್ಲ, ಅದನ್ನ ಕುಡಿದಿರ್ತಾರೆ. ಅದು ತುಂಬಾ ಸ್ಟ್ರಾಂಗ್ ಇರ್ತದಲ್ಲ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ರಿಟಿಕಲ್ ಇತ್ತು. ಮೋಸ್ಟ್ಲಿ ಕುಡಿದ್ಬಿಟ್ಟೆ ಓಡಿಸ್ತಾ ಇದ್ರ, ಏನಾಯ್ತು ತಿಳ್ಕೊಳ್ಬೇಕಾಗ್ತದೆ. ಏನು ಯಾವಾಗ ಫೋನ್ ಮಾಡಿದ್ರು ಏನು ಅಂತ ಎಲ್ಲ ಫರ್ದರ್ ತನಿಖೆ ಮಾಡಿದ್ಮೇಲೆ. ಹೌದು, ಗಾಡಿಯಲ್ಲಿ ಅವರು ಓಡಿಸ್ಕೊಂಡು ಹೋಗ್ತಾ ಇದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.